ನಮಸ್ಕಾರ. ಜೈ ಭೀಮ್ ಅಂಬೇಡ್ಕರ್ ಚಾಲಕ ಸಂಘಟನೆಯಿಂದ ಸಂಚಾಲಕ ಬಾಲಾಜಿ ಮಾತಾಡ್ತಾ ಇದ್ದೀನಿ. ಎಲ್ಲ ಚಾಲಕ ಮಿತ್ರರಿಗೆ, ಅಣ್ಣ ತಮ್ಮಂದರಿಗೆ ನಮಸ್ಕಾರ. ಏನಪ್ಪ ಇದು ಲೈವ್ ಬರೋ ವಿಚಾರ ಅಂದರೆ, ಏನು ಇತ್ತೀಚಿನ ದಿನಗಳಲ್ಲಿ ಪರ್ಮಿಟ್ಗಳ ವಿಷಯ ತುಂಬ ಚೆಕಿಂಗ್ ಆಗಿ ಗಾಡಿ ಸೀಸ್ ಆಫೀಸರ್ ಮಾಡ್ತಾಯಿದ್ರು RTO. ಆ ವಿಚಾರವಾಗಿ ಒಂದು ಲೈವ್ ಮಾಡೋಣ ಅಂತ ಉದ್ದೇಶಕ್ಕಾಗಿ ಲೈವ್ ಮಾಡ್ತಾಯಿದ್ದೀವಿ. ವಿಚಾರ ಬಂದು, ನಮ್ಮ ಸಂಘಟನೆಯಲ್ಲಿ ಇದ್ದಂಥ ಚಾಲಕರಿಗೆ ತುಂಬ ಸಮಸ್ಯೆ ಆಗಿದೆ. ಸುಮಾರು ಜನಕ್ಕೆ ಡೀಲರ್ಗಳಿಂದ ಪರ್ಮಿಟ್ಗಳು ಕೊಟ್ಟಿಲ್ಲ, ಫೈನಾನ್ಸ್ ಆಫೀಸ್ಗಳಿಂದ ಪರ್ಮಿಟ್ ಕೊಟ್ಟಿಲ್ಲ ಅನ್ನೋ ವಿಚಾರಕ್ಕೆ ನನಗೆ ಮತ್ತು ನಮ್ಮ ಉಪಾಧ್ಯಕ್ಷರು ರಾಜಣ್ಣ ಅವ್ರಿಗೆ ಇತ್ತೀಚಿನ ದಿನಗಳಲ್ಲಿ ಡೈಲಿ ಒಂದು 20-30 ಕಾಲ್ ಬರ್ತಾಯಿತ್ತು. ಅಣ್ಣ ನಮಗೂ ಪರ್ಮಿಟ್ ಕೊಟ್ಟಿಲ್ಲ ಅಂತ. ಇದಕ್ಕೆ ಯಾವುದಾದ್ರೂ ಒಂದು ದಾರಿ ಮಾಡಬೇಕಲ್ಲ ಅನ್ನೋ ಉದ್ದೇಶಕ್ಕಾಗಿ ನಮ್ಮ ಸಂಘಟನೆಯಲ್ಲಿ, ನಮ್ಮ ರಾಜ್ ಕಮಿಟಿಯಲ್ಲಿ ಒಂದು ಚರ್ಚೆ ಮಾಡಿ ಒಂದು ನಿರ್ಧಾರ ಮಾಡಿದ್ವಿ. ಆ ನಿರ್ಧಾರ ಬಂದು, ನಮ್ಮ ಶಾಂತಿನಗರ ಪರ್ಮಿಟ್ ಕಚೇರಿ ಏನಿದೆ, ಆ ಪರ್ಮಿಟ್ ಕಚೇರಿಗೆ ಹೋಗ್ಬಿಟ್ಟು ಇಲ್ಲಿ ಯಾರು ಮೇಲಾಧಿಕಾರಿ ಇದ್ದಾರೆ ಅವ್ರಿಗೊಂದು ರಿಕ್ವೆಸ್ಟ್ ಲೆಟರ್ ಕೊಡೋಣ ಸಂಘಟನೆ ಕಡೆಯಿಂದ ಅಂತ ಹೇಳಿಬಿಟ್ಟು ಬಂದು ಇಲ್ಲಿ ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೀವಿ. ಸೊ ಅವರು ನಮಗೆ ಸ್ಪಂದಿಸಿದ್ದಾರೆ. ಆಯಿತು, ನೀವು ಡೈರೆಕ್ಟಾಗಿ ಬನ್ನಿ, ಯಾವುದೇ ಏಜೆಂಟ್ ಕಡೆಯಿಂದ ಬರಬೇಡಿ, ನಾವು ಬೇಕಾದರೆ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಮಿಕ್ಕಿದ್ದು ನಮ್ಮ ಉಪಾಧ್ಯಕ್ಷರು ಮಾತಾಡ್ತಾರೆ. ನಮಸ್ಕಾರ. ಇನ್ನೊಂದು ಏನು ಅಂದರೆ, ಪ್ರತಿಯೊಬ್ಬರಿಗೂ ಮೋಸ ಆಗ್ತಾ ಇರೋದು ಹೆಂಗೆ ಅಂದರೆ, ಚಾಲಕರುಗಳು ಚಾರ್ಜಿ ತಗೊಂತಾರೆ. ಚಾರ್ಜಿ ತಗೊಂಡು ಅವ್ರ ಹತ್ರ ದುಡ್ಡು ಸುಧಾ ಇಸ್ಕೊಂಡಿರ್ತಾರೆ. ಅವ್ರುಗಳಿಗೆ ಪರ್ಮನೆಂಟ್ ಕೂಡ ಮಾಡಿಕೊಟ್ಟಿರಲ್ಲ. ಅದರಿಂದ ಇವಾಗ ನಾವೇ ಡೈರೆಕ್ಟಾಗಿ ಬಂದು ಮಾಡಿಸ್ಕೊಳ್ಳೋ ಕೆಲಸ ಪ್ರತಿಯೊಬ್ಬರು ಚಾಲಕರುಗಳು ಬಂದು ನಿಂತ್ಕೊಂಡು ಮಾಡಿಸ್ಕೊಳ್ಳಿ. ಇಲ್ಲ ನೀವು ಸಂಘಟನೆ ಕಡೆಯಿಂದ ಬಂದು ಮಾಡಿಸ್ಕೊತೀನಿ ಅಂದ್ರು ನಾವು ರೆಡಿ ಮಾಡಿಸ್ಕೊಡೋಕ್ಕೆ, ಇಲ್ಲ ನೀವೇ ಸ್ವತಂತ್ರ ಮಾಡಿಸ್ಕೊತೀನಿ ಅಂದ್ರು ನೀವು ರೆಡಿ. ಆದರೆ ಪ್ರತಿಯೊಬ್ಬರಿಗೂ ಹೇಳೋದಷ್ಟೇ, ಹೋಗಿ ಅಲ್ಲಿ ದುಡ್ಡು ಕೊಟ್ಟು ಮಾಡಿಸ್ಕೊಳಕ್ಕಾಗಲ್ಲ ಅಂದಾಗ ಡೈರೆಕ್ಟಾಗಿ ಬನ್ನಿ. ಯಾಕೆಂದರೆ ಅವ್ರು ದುಡ್ಡು ಕೊಟ್ಟರು ಮಾಡಿಸ್ಕೊಟ್ಟಿಲ್ಲ ಅನ್ನೋರಿಗೆ ಒಂದು ವಿಧಾನ, ದುಡ್ಡು ಇಸ್ಕೊಂಡು ಮೋಸ ಮಾಡೋರು ಜಾಸ್ತಿ ಜನ ಇದ್ದಾರೆ. ಕೆಲಸ ಮಾಡ್ಕೊಡೋರು ಯಾರು ಇಲ್ಲ. ಎಲ್ಲ ಅನ್ಯಾಯ ದುಡ್ಡು ತಿಂದು ಅವ್ರ ಮನೆಗಳು ಉದ್ಧಾರ ಮಾಡ್ಕೊತಾ ಇದಾರೆ. ಆದರೆ ನಮ್ಗೆ ಅನ್ಯಾಯ ಆಗ್ತಾ ಇರೋದು ಜಗತ್ತಿಗೆ ಯಾರಿಗೂ ಕಾಣಿಸ್ತಾ ಇಲ್ಲ. ಈ ಕಡೆ ಹೋದ್ರೆ ಆಟೋದವ್ರು ಹಿಡಿತಾರೆ, ಈ ಕಡೆ ಹೋದ್ರೆ ಪೊಲೀಸವ್ರು ಹಿಡಿತಾರೆ. ಅವ್ರಿಗೆ ನಾವು ದುಡ್ಡು ಕಟ್ಟಿ ಮಧ್ಯದಲ್ಲಿ ಏನಾಗ್ಬಿಟ್ಟಿದ್ದೀವಿ ಅಂದರೆ, ಈ ಕಡೆ ಚಾಲಕರೇ ಬ್ಯಾಟಿಂಗ್ ಆಡ್ತಾ ಇರೋದು. ಆ ಕಡೆಗೂ ಬ್ಯಾಟಿಂಗ್ ಆಡ್ತೀವಿ, ಈ ಕಡೆನೂ ಬ್ಯಾಟಿಂಗ್ ಆಡ್ತೀವಿ. ಮೋಸ ಆಗ್ತಾ ಇರೋದು ನಮಗೆ. ಇವಾಗ ಡೈರೆಕ್ಟಾಗಿ ಮೇಡಮ್ ಅವ್ರು ಬಂದಿಟ್ಟು ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು. ಎಲ್ಲರೂ ಅವ್ರಿಗೆ ಬಂದು ಡೈರೆಕ್ಟಾಗಿ ಮಾಡಿಸ್ಕೊಡೋ ಕೆಲಸ ಮಾಡಿ, ಬಂದು ಚೆನ್ನಾಗಿ ಕಟ್ಟಿ. ನಿಮ್ಮ ಕೈಲಿ ಆಗಿಲ್ಲ ಅಂದರೆ ಬನ್ನಿ, ನಮ್ಮ ಸಂಘಟನೆ ಕಡೆಯಿಂದ ಮಾಡಿಸ್ಕೊಡ್ತೀವಿ. ಮಾರ್ಗದರ್ಶನ ನಾವು ಬಂದು ಪ್ರತಿಯೊಬ್ಬರಿಗೂ ನಿಂತ್ಕೊಂಡು ಕೊಡ್ತೀವಿ. ಜೈ ಭೀಮ್ ಅಂಬೇಡ್ಕರ್ ಸಂಘಟನೆಯಿಂದ ನಮ್ಮ ಅಧ್ಯಕ್ಷರುಗಳು ಮಾತಾಡ್ತಾರೆ. ನಮಸ್ಕಾರ ಸ್ನೇಹಿತರೆ. ಜೈ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದ ಏನು ನಾವು ಇಲ್ಲಿ ಬಂದು ಪ್ರತಿಯೊಬ್ಬರು ನಿಂತಿದ್ದೀವಿ ಪರ್ಮಿಟ್ ವಿಷಯಕ್ಕೆ. ನಮ್ಮ ಜೈ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದ ಪ್ರತಿಯೊಬ್ಬರಿಗೆ ಯಾವ ಡ್ರೈವರ್ಗೆ ಪರ್ಮಿಟ್ಗಳು ಇಲ್ಲ, ಪ್ರತಿಯೊಂದು ಕಡೆಯಿಂದ ಪರ್ಮಿಟ್ಗಳು ಮಾಡಿಸ್ಕೊಡ್ತಾ ಇದ್ದೀವಿ. ಯಾರ್ಯಾರು ಪರ್ಮಿಟ್ ಮಾಡ್ಕೋಬೇಕಂದ್ರೆ ಜೈ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆಗೆ ಬಂದು ಮಾಹಿತಿ ಕೊಡಿ. ಜೈ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಒಂದು ಮಾರ್ಗದರ್ಶಿಯಾಗಿ ನಿಮಗೆ ನಿಂತ್ಕೊಂಡು ನಿಮ್ಮ ಕೆಲಸ ಕಾರ್ಯ ಏನಿದೆ ಮಾಡಿಸ್ಕೊಡ್ತೀವಿ. ಇವ್ರದ್ದು ನೀಲ್ಸಂದ್ರದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದು ಹೋಗ್ಬಿಟ್ಟು ನಾವು ಡೀಲರ್ ತರ ಮಾತಾಡ್ತೀವಿ. 8 ತಿಂಗಳಾಗಿದೆ ಇವ್ರು ಗಾಡಿ ತೊಗೊಂಡು, ಇನ್ನೂವರೆಗೂ ಪರ್ಮಿಟ್ ಇಲ್ಲ. ಏನಕ್ಕಂದ್ರೆ ಫುಲ್ ಕ್ಯಾಶ್ ಕೊಟ್ಟು ಗಾಡಿನೂ ತೊಗೊಂಡಿದ್ದಾರೆ, ಪರ್ಮಿಂಟು ಬಂದಿಲ್ಲ. ಅದಕ್ಕೋಸ್ಕರ ಕಾರಣ ಏನು ಅಂದರೆ, ಕೆಲವು ಡೀಲರ್ಗಳು ಸ್ವಾರ್ಥಕ್ಕೋಸ್ಕರ ಗಾಡಿಗಳು ಶೇರ್ ಮಾಡ್ಕೋತಾರೆ, ಡ್ರೈವರ್ಗಳಿಗೆ ತೊಳಿತಾರೆ. ಆಕ್ಸಿಡೆಂಟ್ ಆಗಿದ್ರೆ ನಿಮಗೆ ಇನ್ಸೂರೆನ್ಸ್ ಕ್ಲೇಮ್ ಆಗಲ್ಲ, ಯಾವುದೂ ಆಗಲ್ಲ. ಅದಕ್ಕೋಸ್ಕರ ಪ್ರತಿಯೊಂದು ಕಡೆ ನಾವು ಮಾಹಿತಿ ಕೊಡ್ತೀವಿ. ಇಮಿಡಿಯೇಟ್ಲಿ ಗಾಡಿಗೆ ರೆಡಿ ಬೇಕಂದರೆ ಡಾಕ್ಯುಮೆಂಟ್ಸು, ಇನ್ಸೂರೆನ್ಸು, ಪಾಸಿಂಗ್, FC ಎಲ್ಲ ಪ್ರತಿಯೊಂದು ಇರಬೇಕು. ಇವ್ರದ್ದು ಒಂದು ಸಮಸ್ಯೆ ಇದೆ ಪರ್ಮಿಟ್ ವಿಚಾರ. ಅಭಯ ಫೈನಾನ್ಸ್ ಗಾಡಿ ತೊಗೊಂಡಿದ್ದಾರೆ. ಎಷ್ಟು ತಿಂಗಳಾಯಿತು ಗಾಡಿ ತೊಗೊಂಡು? 7 ತಿಂಗಳಾಯಿತು. ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಾರೆ, ಪರ್ಮಿಟ್ ಕೊಟ್ಟಿಲ್ಲ. ಪರ್ಮಿಟ್ ಏನಕ್ಕೆ ಕೊಡ್ತಾ ಇಲ್ಲ ಅಂದರೆ, ಈ ಡೀಲರ್ಗಳು ಏನು ಮಾಡ್ತಾರೆ, ಡ್ರೈವರ್ಗಳು ಇರ್ತಾವ, ಗಾಡಿಗಳು ಇರ್ತಾವ, ದುಡ್ಡು ತೊಗೊಂಡು ತಿನ್ಬಿಡ್ತಾರೆ. 10,000 ತಗೊಂಡವ್ರು ಅವರು ಕ್ಯಾಶ್. 10,000 ರೂಪಾಯಿ ಫೈನಾನ್ಸ್ ಹಾಕಿದಾಗ 10,000 ರೂಪಾಯಿ ಹಿಡ್ಕೊಂಡವರು ಇದು ಪರ್ಮನೆಂಟ್ ಹಾಕಿ ಕೊಡ್ತೀನಿ ಅಂತ 10,000 ಇಟ್ಕೊಂಡಿದ್ದಾರೆ. ಇನ್ನೂ ರೆಸ್ಪಾನ್ಸ್ ಇಲ್ಲ. ಫೋನ್ ಮಾಡಿದ್ರೆ ಅವ್ರಿಗೆ ಫೋನ್ ಮಾಡಿ, ಇವ್ರಿಗೆ ಫೋನ್ ಮಾಡಿ ಅಂತ ಹೇಳ್ತಾರೆ ಅವರು. ದಯವಿಟ್ಟು ಇವಾಗ ಸಂಘಟನೆ ಕಡೆಯಿಂದ ನಾನು ಹೋಗ್ತಾ ಇದ್ದೀನಿ. ಇವತ್ತು ಅಭಯ ಹತ್ರ ಡೈರೆಕ್ಟಾಗಿ ಹೋಗ್ತಾ ಇದ್ದೀವಿ. ಇವತ್ತು ಅಭಯರನ್ನ ಮೀಟ್ ಮಾಡೇ ಮಾಡ್ತೀವಿ. ಚಾಲಕರುಗಳು ಇಷ್ಟು ದಿವಸ ಶಾಂತಿಯಾಗಿದ್ದ ಫೈನಾನ್ಸ್ ಆಫೀಸರ್ ಹತ್ರ ಹೋಗಿ ಏನು ಮಾತಾಡಬಾರ್ದು, ಏನೋ ಬಿಡು ಅಂದ್ಕೊಂಡು ಅವ್ರು ತುಂಬ ಗೌರವ ಕಟ್ಕೊಂಡ್ಬಂದ. ಇವತ್ತು ಈ ಚಾಲಕನಿಗೆ ಅನ್ಯಾಯ ಆಗಿದೆ, ನನಗೂ ಅನ್ಯಾಯ ಆಗಿದೆ. ಅಲ್ಲಿಂದ ನಾವು ಸುಧಾ ಹೋಗಿ ನಿಂತ್ಕೊಂಡು ಕೆಲಸ ಮಾಡೇ ಮಾಡ್ತೀವಿ. ಪ್ರತಿಯೊಬ್ಬರು ಡೀಲರ್ಗಳಿಗೆ ಹೇಳೋದು ಒಂದೇ, ಆಫೀಸ್ ಓಪನ್ ಮಾಡ್ಕೊಂಡು ಗಾಡಿಗಳು ಸೇಲ್ ಮಾಡ್ತಾ ಇದ್ರೆ ಮಾಡಿ. ಕಾನೂನು ನೀತಿಯಲ್ಲಿ ಡ್ರೈವರ್ಗಳಿಗೆ ಏನು ಸಮಸ್ಯೆ ಇದೆ ಪರಿಹಾರ ಮಾಡಿಕೊಡ್ಬೇಕು. ಬರೀ ಡೀಲರ್ಗಳು ಗಾಡಿಗಳು ಸೇಲ್ ಮಾಡಿಕೊಟ್ಟು FC ಮಾಡಿಸ್ತಾ ಇಲ್ಲ, ಅವ್ರ ಗಾಡಿ ಡಾಕ್ಯುಮೆಂಟ್ಸ್ಗಳು ಕೊಡ್ತಾ ಇಲ್ಲ, ಪರ್ಮಿಟ್ಗಳು ಹಾಕ್ಕೊಡ್ತಾ ಇಲ್ಲ ಅಂದರೆ ಡ್ರೈವರ್ ಡಾಕ್ಯುಮೆಂಟ್ಸ್ ತೊಗೊಂಡು ನಾವು ನಿಮ್ಮೆಲ್ಲ ಕೇಸ್ ಮಾಡಬೇಕಾಗುತ್ತೆ. ಯಾಕಂದರೆ ರೋಡಲ್ಲಿ ಡ್ರೈವರು ಪ್ಯಾಸೆಂಜರ್ ಆಕ್ಸಿಡೆಂಟ್ ಆಗಿದ್ರೆ ಇನ್ಸೂರೆನ್ಸ್ ಕ್ಲೇಮ್ ಆಗಲ್ಲ. ಸ್ಟೇಷನ್ಗೆ ಹೋದರೆ ಪರ್ಮಿಟ್ ಕೇಳ್ತಾರೆ, ಇನ್ಸೂರೆನ್ಸ್ ಕ್ಲೇಮ್ ಮಾಡೋಕ್ಕೆ ಪರ್ಮಿಟ್ ಕೇಳ್ತಾರೆ. ಪ್ರತಿಯೊಂದು ಜವಾಬ್ದಾರಿ ನಿಮ್ಮ ತಲೆ ಮೇಲೆ ಹಾಕಬೇಕಾಗುತ್ತೆ. ನಿಮ್ಮ ಆಫೀಸ್ ಬರ್ತಾಯಿದ್ದೀವಿ ಇವತ್ತು. ಅಭಯ ಫೈನಾನ್ಸು ನೀಲ್ಸಂದ್ರ ಏನು ಇನ್ನೊಂದು ಸಮಸ್ಯೆ ಇದೆ, ಗಾಡಿ ಸೇಲ್ ಆಗಿರೋದು, ಅದಕ್ಕೂ ಬರ್ತಾಯಿದ್ದೀವಿ.
ಪ್ರತಿಯೊಬ್ಬರಿಗೆ ತಿಳಿಸ್ಕೊಡ್ತಾ ಇರೋದು JBM ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದ ಪ್ರತಿಯೊಬ್ಬರು ಬಂದರೂ ನಮ್ಮ ಸಂಘಟನೆ ಕಡೆಯಿಂದ ಪರ್ಮನೆಂಟು ಮಾಡಿಕೊಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಮಾಡಿಸ್ಕೋಬೋದು ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದ. JBM. ಜೈ ಭೀಮ್, ಜೈ ಹಿಂದ್, ಜೈ ಕರ್ನಾಟಕ.